ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ನಮ್ಮ ತಮಿಳುನಾಡಿನ ಸೂಪರ್ ಸ್ಟಾರ್ ಇಳೆಯ ದಳಪತಿ ವಿಜಯ್ ಇವತ್ತು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಪೊಲಿಟಿಷಿಯನ್ ಆಗಿ ಗೆದ್ದು ತಮಿಳುನಾಡಿನ ಸಿ ಎಂ ಕುರ್ಚಿಯಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ತುಂಬ ಖುಷಿ ವಿಚಾರ. ಸೊ ಒಬ್ಬ ಸಿನಿಮಾ ನಟ ಆನ್ ಸ್ಕ್ರೀನ್ನಲ್ಲಿ ನಾಯಕನಾಗಿದ್ದಂಥವರು ಇವತ್ತು ಅವರ ರಿಯಲ್ ಲೈಫ್ನಲ್ಲಿ ಜನನಾಯಕರಾಗಿದ್ದಾರೆ. ಖುಷಿಯಾದ ವಿಚಾರನೇ, ಒಂದು ಹೊಸ ಬದಲಾವಣೆ, ಹೊಸ ಒಂದು ಬಿರುಗಾಳಿನೇ ತಮಿಳುನಾಡಿನಲ್ಲಿ ಎದ್ದಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಏನೋ ದ್ರಾವಿಡ ಪಕ್ಷಗಳ ಒಂದು ನೆಲದಲ್ಲಿ ಏನು ಸಾಮ್ರಾಜ್ಯ ಆಳ್ತಿದ್ರೋ, ಈಗ ಟಿ ವಿ ಕೆ ಅನ್ನೋ ಒಂದು ಹೊಸ ಪಕ್ಷವನ್ನು ಕಟ್ಟಿ ಕೇವಲ 2 ವರ್ಷದಲ್ಲಿ ಒಂದು ಸಕ್ಸಸ್ಸನ್ನು ಕಂಡಿರುವಂಥ ವಿಜಯ್ ಟಿ ವಿ ಕೆ ಪಕ್ಷ, ತಮಿಳಿಗ ವೆಟ್ರಿ ಖಡ್ಗಮ್ ಅನ್ನೋ ಒಂದು ಪಕ್ಷವನ್ನು ಕಟ್ಟಿ ಕೇವಲ 2 ವರ್ಷ ಶಾರ್ಟ್ ಪೀರಿಯಡಲ್ಲಿ ಸಕ್ಸಸ್ಸನ್ನು ಕಂಡು ಇವತ್ತು ಸಿ ಎಂ ಸ್ಥಾನವನ್ನು ಪಟ್ಟವನ್ನು ಏರಿದ್ದಾರೆ. ಹಾಗಿದ್ರೆ ನೋಡೋಣ ಬನ್ನಿ, ಈ ತಮಿಳುನಾಡಿನ ಸೂಪರ್ ಸ್ಟಾರ್ ವಿಜಯ್ ಅಂದರೆ ಯಾಕೆ ಅಲ್ಲಿನ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ, ಅವರ ಒಂದು ಸಿನಿಮಾ ಟು ಪೊಲಿಟಿಕಲ್ ಕೆರಿಯರ್, ಆ ಒಂದು ಆದಿ, ಆ ಒಂದು ಜರ್ನಿ ಹೇಗಿತ್ತು, ಅವರ ಲೈಫ್ ಸ್ಟೋರಿ, ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಸೈಲೆಂಟ್ ಹುಡುಗ, ಸೆನ್ಸೇಷನಲ್ ನಟ. ಎಸ್, ವಿಜಯ್ ಆನ್ ಸ್ಕ್ರೀನಲ್ಲಿ ಅಷ್ಟೆಲ್ಲ ಅಬ್ಬರ, ಅಷ್ಟೆಲ್ಲ ಡೈಲಾಗ್ ಮಾಡಿ, ಅಷ್ಟು ಲವಲವಿಕೆಯಿಂದ ಮಾತಾಡಿಕೊಂಡು ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ ಹೊಡ್ಕೊಂಡು ಯಾವ ಥರ ಮಿಂಚ್ತಾಯಿದ್ರು. ಆದರೆ ರಿಯಲ್ ಲೈಫಲ್ಲಿ ಅವರು ತುಂಬ ಸೈಲೆಂಟ್ ಹುಡುಗ. ಸಿನಿಮಾದಲ್ಲಿ ಮಾತ್ರ ಆ ರೀತಿ ಒಂದು ಒಳ್ಳೆ ಹೆಸರನ್ನು ಮಾಡಿದರು. ನಿಜವಾಗ್ಲೂ ಆ ಒಂದು ಇದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ನಾನು ಕೂಡ ವಿಜಯ್ ಸಿನಿಮಾಗಳನ್ನ ತುಂಬ ನೋಡಿದ್ದೀನಿ ತಮಿಳಲ್ಲಿ. ಸೊ ನನಗೂ ಕೂಡ ಇಷ್ಟವಾದಂಥ ನಟ. ಸೊ ಈಗ ನೋಡೋಣ ಬನ್ನಿ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ. ಅವರ ಪೂರ್ತಿ ಹೆಸರು ಬಂದು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತೇಳಿ. ಅವರು ಹುಟ್ಟಿದ್ದು 1974ರಲ್ಲಿ ಚೆನ್ನೈನಲ್ಲಿ. ಮೂಲತಃ ಅವ್ರದ್ದು ಸಿನಿಮಾ ಫ್ಯಾಮಿಲಿ. ಅವರ ತಂದೆ ಹೆಸರು ಬಂದು ಚಂದ್ರಶೇಖರ್ ಅಂತೇಳಿ, ಖ್ಯಾತ ಡೈರೆಕ್ಟರ್, ತಮಿಳಿನ ಖ್ಯಾತ ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿದ್ದರು. ಹಾಗೆ ತಾಯಿ ಹೆಸರು ಶೋಭಾ ಅಂತೇಳಿ, ಅವರು ಕೂಡ ಫೇಮಸ್ ಸಿಂಗರ್ ಆಗಿದ್ದರು. ಇವ್ರದ್ದು ಮೂಲತಃ ಸಿನಿಮಾ ಫ್ಯಾಮಿಲಿ, ಬಡ ಕುಟುಂಬ ಏನಲ್ಲ, ರಿಚ್ ಫ್ಯಾಮಿಲಿ ಇವ್ರದ್ದು. ವಿಜಯ್ರವರು ಚೆನ್ನೈನ ಫೇಮಸ್ನ ಲೋಯಲಾ ಕಾಲೇಜಲ್ಲಿ ವಿಜುವಲ್ ಕಮ್ಯುನಿಕೇಷನ್ ಡಿಗ್ರಿಯನ್ನು ಮಾಡಲಿಕ್ಕೆ ಅಂತೇಳಿ ಅಡ್ಮಿಷನ್ ಆದರು. ಆದರೆ ಅವರ ಒಂದು ಆಸಕ್ತಿ, ಇಂಟ್ರೆಸ್ಟ್ ಎಲ್ಲ ಸಿನಿಮಾ ರಂಗದ ಮೇಲೆ ಇದ್ದಿದ್ದರಿಂದ ಸೊ ಎಜುಕೇಷನ್ನ ಅರ್ಧಕ್ಕೆ ಡ್ರಾಪ್ ಮಾಡಿ ಡಿಗ್ರಿನ ಇನ್ಕಂಪ್ಲೀಟ್ ಮಾಡಿಕೊಂಡ್ರು. ಸೊ ಅಫಿಷಿಯಲಾಗಿ ಅವರ ಎಜುಕೇಷನ್ ಬಂದು ಸೆಕೆಂಡ್ PU ಕಂಪ್ಲೀಟ್ ಆಗಿದೆ, ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟು. ಸೊ ಇನ್ನು ಅವರು ಟಾಪ್ ಡೈರೆಕ್ಟರ್ ಮಗ ಆಗಿರೋದ್ರಿಂದ ಅವರು ಸಿನಿಮಾ ಬರೋದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ, ಈಸಿಯಾಗಿ ಸಿನಿಮಾಗೆ ಬಂದರು. ಸ್ನೇಹಿತರೆ, ವಿಜಯ್ರವರು ತಮ್ಮ 10ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವರು ಬಾಲನಟನಾಗಿ ಸುಮಾರು 6 ಸಿನಿಮಾಗಳನ್ನ ಮಾಡಿದ್ದಾರೆ. ಅವರ ಮೊದಲನೇ ಸಿನಿಮಾ ವೆಟ್ರಿ, ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಂಥ ಸಿನಿಮಾ ವೆಟ್ರಿ. ಸೊ ಹಾಗೆ 1992ರಲ್ಲಿ ಅವರ ತಂದೆ ನಿರ್ದೇಶನದ ಮೊಟ್ಟ ಮೊದಲ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಚಿತ್ರ ನಾಳೆ ತೀರ್ಪು ಅಂತೇಳಿ. ಸೊ ಆ ಸಿನಿಮಾ ಬಂದಾಗ ಸಾಕಷ್ಟು ಟೀಕೆಗಳು, ಅಪಮಾನಗಳು ಅವರಿಗೆ ಆದವು, ಯಾಕಂದರೆ ಸಿನಿಮಾ ಫ್ಲಾಪ್ ಆಯಿತು. ಹಾಗೆ ರೀಸೆಂಟಾಗಿ ಬಂದಂಥ ಸಿನಿಮಾಗಳು ಆ ಟೈಮಲ್ಲಿ ಎಲ್ಲ ಫ್ಲಾಪ್ ಆದವು. ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅಭಿಮಾನಿಗಳು ಹೇಗೆ ಅಂತ ಅಂದರೆ, ಅವಾಗ ಅವಮಾನ ಮಾಡಿದ್ದವರಿಗೆ ಅಂತಂದರೆ ಆ್ಯಕ್ಟಿಂಗ್ ಬರಲ್ಲ, ನೋಡೋಕ್ಕೆ ಲುಕ್ ಇಲ್ಲ, ಏನೋ ಇವರಪ್ಪ ಡೈರೆಕ್ಟ್ರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನು ಹೀರೋ ಆಗಿ ಬಂದ್ಬಿಟ್ಟ ಸಿನಿಮಾ ಕ್ಷೇತ್ರಕ್ಕೆ ಅಂತೆಲ್ಲ ಟೀಕೆಗಳು ಮಾಡಿದ್ರು. ಸೊ ವಿಜಯ್ರವರು ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಪ್ರಯತ್ನನ ಅವ್ರು ಮುಂದುವರಿಸ್ತಾ ಹೋದರು. ಸಿನಿಮಾಗಳ ಮೇಲೆ ಸಿನಿಮಾಗಳನ್ನ ಮಾಡ್ತಾ ಹೋದರು. ಕೊನೆಗೆ ಇವತ್ತು ಅವರು ಒಬ್ಬ ಟಾಪ್ ಹೀರೋ ಆಗಲೇಬೇಕು, ನಾನು ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ಆಗಲೇಬೇಕು, ಹಿಟ್ ಆಗಲೇಬೇಕು ಅಂತೇಳಿ ಒಂದು ಅಚಲ ನಿರ್ಧಾರವನ್ನು ತೊಟ್ಟು ಛಲ ಬಿಡದೆ ಅವರು ಸಾಗ್ತಾ ಹೋದರು. ಹೀಗೆ ಇದನ್ನೆಲ್ಲ ಹೇಳಿದಾಗ ನನಗೇನನ್ಸುತ್ತೆ ಅಂದರೆ ಸ್ನೇಹಿತರೆ, ಪ್ರಾಕ್ಟೀಸ್, ಟ್ರೈ ಅಗೇನ್ ಅಂತ ಹೇಳ್ತಾರಲ್ಲ. ಸೊ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಸೊ ಅದೇ ನಮ್ಮನ್ನು ಒಂದು ಒಳ್ಳೆಯ ಶೇಪನ್ನು ಕೊಡುತ್ತೆ. ಒಂದು ಸಕ್ಸಸ್ ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಒಂದಲ್ಲ ಒಂದು ಸಕ್ಸಸ್ ಇದೆ. ಸೊ ನಿನ್ನ ಪ್ರಯತ್ನ, ನಿನ್ನ ಕೆಲಸಗಳನ್ನ ನೀನು ಮಾಡ್ತಾ ಹೋಗು. ಸೊ ಇವರು ಕೂಡ ಮಾಡಿದ್ದೇನೆ. ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ನಾನು ಇದೇ ಹೇಳೋದು. ಸೊ ಬರೀ ಸಿನಿಮಾ ಒಂದೇ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಾದರೂ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ನಾವು ಮಾಡುವಂಥ ಕೆಲಸ ಕರೆಕ್ಟಾಗಿರಬೇಕು, ಶ್ರದ್ಧೆಯಿಂದ ಮಾಡಬೇಕು, ಆಸಕ್ತಿ ಇರಬೇಕು. ಸೊ ಇದೆಲ್ಲ ಇತ್ತು ಅಂದರೆ ನಮ್ಮ ಒಂದು ಕಠಿಣ ಪರಿಶ್ರಮ
ಮತ್ತು ನಮ್ಮ ನಿರಂತರ ಪ್ರಯತ್ನ ಎಲ್ಲದೂ ಕೂಡ ಸಕ್ಸಸ್ಗೆ ಒಂದು ಒಳ್ಳೆಯ ಹಾದಿ ಮಾಡಿಕೊಡುತ್ತೆ. ವಿಜಯ್ ಅವರು ಕೂಡ ಇದನ್ನೇ ಮಾಡಿದ್ದು ಸಿನಿಮಾ ಕ್ಷೇತ್ರದಲ್ಲಿ. ಅವರ ಸ್ಟಾರ್ಟಿಂಗ್ ಸಿನಿಮಾಗಳು ಫ್ಲಾಪ್ ಆದರೂ ಕೂಡ ಅವರು ಮತ್ತೆ ಪ್ರಯತ್ನಗಳನ್ನ ಮಾಡ್ತಾ ಹೋದರು. ಅವರ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಇತ್ತು, ಏನದು, ನಾನು ತಮಿಳ್ನಾಡು ಸೂಪರ್ ಸ್ಟಾರ್ ಆಗಬೇಕು, ಮಾಸ್ ಹೀರೋ ಆಗಬೇಕು, ಹಿಟ್ಟಾಗಲೇಬೇಕು ಅಂತೇಳಿ. ಇವತ್ತು ಅವರು ಕೊನೆಗೆ ತಮಿಳ್ನಾಡಿನಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ. ನೀವು ನೋಡ್ಬೋದು, ರಜನಿಕಾಂತ್ ನಂತರ ನಾವು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟಿರೋದು ವಿಜಯ್ ಅವರಿಗೆ. ಅವ್ರನ್ನೇ ಕೂಡ ನೆನೆಸ್ಕೊಳ್ಳೋದು. 1996ರಲ್ಲಿ ಬಂದಂಥ ಪೂವೆ ಒನಕ್ಕಾಗ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ಟಾಯಿತು. ಅವರ ಲೈಫ್ನೇ ಚೇಂಜ್ ಮಾಡಿತು. ಆಮೇಲೆ ಅವರು ಹಿಂತಿರುಗಿ ನೋಡಲೇ ಇಲ್ಲ. ನೆಕ್ಸ್ಟ್ ಕಾದಲಕ್ಕೂ ಮರ್ಯಾದೆ ಅನ್ನೋ ಸಿನಿಮಾ ಮುಖಾಂತರ ಒಬ್ಬ ರೊಮ್ಯಾಂಟಿಕ್ ಹೀರೋ ಆಗಿ ಬೆಳೆದ್ರು. ಆಮೇಲೆ ಬಂದಂಥ ಸಿನಿಮಾಗಳು, ಹಿಟ್ ಸಿನಿಮಾಗಳು, ಗಿಲ್ಲಿಯಲ್ಲಿ ಅಪ್ಪಡಿ ಪೋಡು ಪೋಡು ಫೇಮಸ್ ಹಾಡು, ವಿಸಿಲ್ ಹೊಡೆದ್ರು. ಸೊ ನೆಕ್ಸ್ಟು ತುಪಾಕಿ, ಇದೇ ಥರ ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಒಬ್ಬ ಪಕ್ಕ ಮಾಸ್ ಆ್ಯಕ್ಷನ್ ಹೀರೋ ಆಗಿ ತಮಿಳ್ನಾಡಿನಲ್ಲಿ ಬೆಳೆದ್ರು. ರಜನಿಕಾಂತ್ ಸ್ನೇಹಿತರೆ, ಸೂಪರ್ ಸ್ಟಾರ್ ರಜನಿಕಾಂತ್, ತಮಿಳ್ನಾಡಿನ ಫೇಮಸ್ ಆ್ಯಕ್ಟರ್. ರಜನಿಕಾಂತ್ ಅವ್ರ ನಂತರ ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಮುಡಿಗೇರಿಸ್ಕೊಂಡಿದ್ದು ವಿಜಯ್ ಅವರು. ಸೊ ತಮಿಳ್ನಾಡಿನಲ್ಲಿ ಜನ ಪ್ರೀತಿಯಿಂದ ಅವ್ರನ್ನ ದಳಪತಿ ಅಂತ ಕರೀತಾರೆ. ದಳಪತಿ ಅಂತಂದ್ರೇನು, ಒಬ್ಬ ಸೇನೆಯ ನಾಯಕ. ಅಂದರೆ ತಮಿಳ್ನಾಡಿನ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿರುವಂಥ ಒಬ್ಬ ಮಹಾನ್ ನಾಯಕ ಇಳೆಯ ದಳಪತಿ ವಿಜಯ್. ಈ ಒಂದು ದಳಪತಿ ಅನ್ನೋ ಟೈಟಲ್ ಅವರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ಆನ್ ಸ್ಕ್ರೀನಲ್ಲಿ ಮಾಸ್ ಆಗಿ ಎನರ್ಜೆಟಿಕ್ ಆಗಿ ಪಂಚಿಂಗ್ ಡೈಲಾಗ್ ಹೊಡೆಯೋ ಈ ವಿಜಯ್ ಆಫ್ ಸ್ಕ್ರೀನಲ್ಲಿ ತುಂಬ ಸೈಲೆಂಟು, ಯಾರ ಹತ್ರನೂ ಜಾಸ್ತಿ ಮಾತಾಡೋಲ್ಲ, ಇಂಟರ್ವ್ಯೂ ಕೊಡೋಲ್ಲ. ಈ ಎಲ್ಲ ಮಾತುಗಳು ಕೇಳಿ ಬರ್ತಾಯಿತ್ತು. ಸ್ವತಃ ಅವರೇ ಕೂಡ ಹೇಳಿ, ಅವರ ಅಭಿಮಾನಿಗಳೇ ಈ ಥರ ಎಲ್ಲ ಹೇಳಿದರು. ಹಾಗಾಗಿ ಇವರಿಗೂ ರಾಜಕೀಯಕ್ಕೂ ಬಹಳ ದೂರ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾಯಿತ್ತು. ಇನ್ನು 2020ರಲ್ಲಿ ವಿಜಯ್ ಅವರ ತಂದೆ ಒಂದು ಪಕ್ಷವನ್ನು ಕಟ್ಟಿದರು. ಆದರೆ ಸ್ವತಃ ಅವರ ಮಗನೇ ಅವರ ಪಕ್ಷಕ್ಕೆ ವಿರೋಧ ಮಾಡಿದರು. ಸೊ ವಿಜಯ್ ಅವರು ಏನು ಹೇಳಿದರು ಅಂತಂದರೆ, ರಾಜಕೀಯ ಅಖಾಡಕ್ಕೆ ನಾನು ಬರೋದೇ ಆದರೆ ನನ್ನದೇ ಆದ ಒಂದು ಪಕ್ಕ ರೂಟ್ನೊಂದಿಗೆ, ಒಂದು ಪಕ್ಕ ಪ್ಲ್ಯಾನ್ನೊಂದಿಗೆ ನಾನು ಬರ್ತೀನಿ ಅಂತ ಅವರು ಅವತ್ತೇ ಹೇಳಿದರು. ಅಂದರೆ ಈ ಒಂದು ಸೈಲೆಂಟ್ ನೇಚರಿಂದ ಒಳೊಳಗೆ ಒಂದು ದೊಡ್ಡ ರಾಜಕೀಯ ರಣತಂತ್ರ ಅಡಗಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಅವಾಗ. ಇದು 15 ವರ್ಷಗಳ ಮಾಸ್ಟರ್ ಸ್ಕೆಚ್. ಎಸ್ ಸ್ನೇಹಿತರೆ, ಇದು ವಿಜಯ್ರವರ ಒಂದು ಮಾಸ್ಟರ್ ಸ್ಕೆಚ್ ಅಂತಲೇ ಹೇಳ್ಬೋದು. ಇವತ್ತು ನೋಡಿರ್ಬೋದು ನೀವು, ತಮಿಳ್ನಾಡು ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ಇದು ಏಕಾಏಕಿ ಶಾರ್ಟ್ ಟರ್ಮಲ್ಲೇ ವಿಜಯ್ ಅವರು ಗೆದ್ದು ಒಂದು ರಾತ್ರಿ ಆಗಿರೋಂಥ ಮ್ಯಾಜಿಕ್ ಅಂತೂ ಅಲ್ಲ. ಸೊ ಇದರಿಂದ ಸತತವಾಗಿ ಕಠಿಣ ಪರಿಶ್ರಮ ಇದೆ, 5 ವರ್ಷಗಳ ಪರಿಶ್ರಮ ಇದೆ ಅವ್ರದ್ದು. ಸೊ 1993ರಲ್ಲಿ ಅಭಿಮಾನಿಗಳ ಸಂಘ ಮಾಡಿಕೊಂಡಿದ್ರು. ಈ ಒಂದು ಸಂಘ 2000ನೇ ಇಸ್ವಿ ಅಷ್ಟೊತ್ತಿಗೆ ಸಮಾಜ ಸೇವಾ ಸಂಘಟನೆಯಾಗಿ ಅವರು ಪರಿವರ್ತನೆ ಮಾಡಿಕೊಂಡ್ರು. ಅದೇ ರೀತಿ 2009 ಅಷ್ಟೊತ್ತಿಗೆ ಅರೆ ರಾಜಕೀಯ ಸಂಘಟನೆಯಾಗಿ ಕನ್ವರ್ಟ್ ಮಾಡಿದ್ರು. ಅದೇ 2021ರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸುಮಾರು 169 ಸೀಟ್ಗಳಲ್ಲಿ 115 ಸೀಟ್ಗಳನ್ನ ಗೆದ್ದು, ಇಲ್ಲಿನ ಫ್ಯಾನ್ ಕ್ಲಬ್ ಸದಸ್ಯರು 169 ಸೀಟ್ಗಳಲ್ಲಿ 115 ಸೀಟ್ಗಳನ್ನ ಗೆದ್ದು, ಇದೇ ತೋರಿಸುತ್ತೆ ವಿಜಯ್ರವರ ಗ್ರೌಂಡ್ ಲೆವೆಲ್ ವರ್ಕ್ ಯಾವ ಥರ ಇತ್ತು, ಈ ರಾಜಕೀಯದಲ್ಲಿ ಯಾವ ಥರ ವರ್ಕ್ ಮಾಡಿದರು ಅನ್ನೋದನ್ನು ಇದು ಒಂದು ಟ್ರೈಲರು, ಇಲ್ಲೇ ಗೊತ್ತಾಗುತ್ತೆ. ಹಾಗೆ ಕೊರೋನಾ ಅಂತ ಫೀಲ್ಡಲ್ಲಿ ಇವರು 1.3 crore ರಿಲೀಫ್ ಫಂಡನ್ನು ಕೊಟ್ಟರು. ಹಾಗೆ ಇವರ ಹೆಸರಿನಲ್ಲಿ ತಮಿಳುನಾಡಿನಾದ್ಯಂತ ಬಡ ಜನಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಹಾಗೆ ಉಚಿತ ರಕ್ತದಾನ ಶಿಬಿರಗಳನ್ನ ಕೂಡ ಏರ್ಪಾಟ್ ಮಾಡಿದ್ರು. ಹಾಗೆ ಇನ್ನೊಂದು ವಿಶೇಷವಾದ ಇವರು ಶಿಕ್ಷಣದ ಕಡೆ ಕೊಟ್ಟಂಥ ಗಮನ ಏನಂತಂದರೆ, ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳ 10 ಮತ್ತು 12ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರ ಪೋಷಕರನ್ನು ಕರೆಸಿ ಸ್ವತಃ ಇವರೇ ಸನ್ಮಾನ ಮಾಡಿ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ರಾತ್ರಿ ಶಾಲೆಗಳನ್ನ ತೆರೆದ್ರು. ಅದ್ರ ಜೊತೆಗೆ ವಿಶೇಷ ವೇದಿಕೆ ಮೇಲೆ ಇವರೊಂದು ಕರೆ ಕೊಟ್ಟರು. ಏನಪ್ಪ ಅದು ಅಂತಂದರೆ, ಯುವಕರಿಗೆ ದುಡ್ಡು ಕೊಟ್ಟು ಓಟ್ ಹಾಕಬೇಡಿ, ದುಡ್ಡು ತೊಗೊಂಡು ಓಟ್ ಹಾಕಬೇಡಿ ಅಂತ ಹೇಳಿದ್ರು. ಸೊ ಇದನ್ನು ನಿಮ್ಮ ಅಪ್ಪ ಅಮ್ಮನಿಗೆ ನೀವು ತಿಳಿಸಿ ಹೇಳಬೇಕು, ಬುದ್ಧಿ ಹೇಳಬೇಕು ಅಂತೇಳಿ ಒಂದು ವಿಶೇಷವಾದ ಒಂದು ಸಂದೇಶವನ್ನು ಕರೆ ಕೊಟ್ಟರು. ಇದರಿಂದಾಗಿ ಯುವ ಸಮುದಾಯ, ಯುವ ವಿದ್ಯಾರ್ಥಿಗಳು ತಮಿಳ್ನಾಡಿನ ವಿಜಯ್ ಪರವಾಗಿ ನಿಂತರು. ಫಸ್ಟ್ ಟೈಮ್ ವೋಟರ್ಸು, ಫ್ಯಾಮಿಲಿ ವೋಟರ್ಸು, ಎಲ್ಲ ಪೇರೆಂಟ್ಸ್ಗಳಿಗೆ ವಿಜಯ್ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ, ಒಂದು ಒಳ್ಳೆ ನಂಬಿಕೆ ಉಟ್ಕೊಳ್ಳೋದಕ್ಕೆ ಶುರುವಾಯಿತು. ಈ ಎಲ್ಲ ಕಾರಣಗಳಿಂದ ವಿಜಯ್ರವರು TVK ಅನ್ನೋ ಪಕ್ಷ, ತಮಿಳಿಗ ವೆಟ್ರಿ ಕಡ್ಗಮ್ ಅನ್ನೋ ಒಂದು ಪಕ್ಷವನ್ನು ಕಟ್ಟಿದ್ರು. ಇದಕ್ಕೆ ತಳಮಟ್ಟದಿಂದ ಸಂಘಟನೆ ಮಾಡುವಂಥ ಅವಶ್ಯಕತೆ ಬರಲಿಲ್ಲ. ಸೊ ಯಾಕಂದರೆ ಫೌಂಡೇಶನ್ ಆಲ್ರೆಡಿ ರಾಕ್ ಸಾಲಿಡ್ ಆಗಿತ್ತು. ನಾನು ಆಗಲೇ ಹೇಳಿದ್ದೆ ಸ್ನೇಹಿತರೆ, ಅವರು ಗ್ರೌಂಡ್ ಲೆವೆಲಲ್ಲಿ ಸಾಕಷ್ಟು ವರ್ಕ್ ಮಾಡಿದರು. 10 ವರ್ಷದ ಒಂದು ಶ್ರಮ ಇದೆ ಇದು. ಇವಾಗ ನಿನ್ನೆ ಮೊನ್ನೆ ಉಟ್ಕೊಂಡಿದ್ದಲ್ಲ, 1993ರಲ್ಲೇ ಒಂದು ಅಭಿಮಾನಿ ಸಂಘ ಉಟ್ಕೊಂಡಿದ್ದು, ಒಂದು ಸಮಾಜ ಸೇವಾ ಸಂಘ ಆಗಿ ಪರಿವರ್ತನೆಯಾಗಿ, ಅರೆ ರಾಜಕೀಯ ಸಂಘ ಆಗಿ ಪರಿವರ್ತನೆಯಾಗಿ, ನೆಕ್ಸ್ಟು ಒಂದು ದೊಡ್ಡ ಒಂದು ರಾಜಕೀಯ ಪಕ್ಷವನ್ನೇ ಕಟ್ಟಿ, ಸೊ ಈ ಲೆವೆಲಿಗೆ ಅವರು ಬಂದಿರುವಂಥದ್ದು. ಸಿಲ್ವರ್ ಸ್ಕ್ರೀನ್ ಟು CM ಸೀಟ್
ಸಿನಿಮಾವೇ ಪೊಲಿಟಿಕಲ್ ವೆಪನ್. ಎಸ್ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳ್ನಾಡಿನಲ್ಲಿ ತಮಿಳ್ನಾಡಿಗೂ ಸಿನಿಮಾಗೂ ಒಂದು ಹೃದಯಕ್ಕೆ ಹೃದಯದ ಸಂಬಂಧ, ಒಂದು ಅವಿನಾಭಾವ ನಂಟು, ವಿಶೇಷವಾದ ನಂಟಿದೆ. ಅಲ್ಲಿ ಸಿನಿಮಾ ಸ್ಟಾರ್ಗಳನ್ನ ಅಷ್ಟೊಂದು ಆರಾಧಿಸ್ತಾರೆ, ಪ್ರೀತಿಸ್ತಾರೆ. ನೋಡಿರ್ಬೋದು, MGR, ಜಯಲಲಿತಾ, ಕರುಣಾನಿಧಿ, ವಿಜಯಕಾಂತ್ ಇವರೆಲ್ಲ ಕೂಡ ಸಿನಿಮಾ ಸ್ಟಾರ್ಗಳೇ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದವರೆ, ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರೋರೆ. ಸೊ ಈಗ ಆ ಲಿಸ್ಟ್ನಲ್ಲಿ ವಿಜಯ್ ಕೂಡ ಸೇರ್ಪಡೆ ಆಗಿದ್ದಾರೆ. ಆಗ ನೋಡಿದ್ರೆ ವಿಜಯ್ ಅವರ ಸಿನಿಮಾ ಕೇವಲ ಮನೋರಂಜನೆಗಾಗಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ಗಾಗಿ ಮಾತ್ರ ಸೀಮಿತ ಆಗಿರಲಿಲ್ಲ ಸ್ನೇಹಿತರೆ. ಅವರ ಸಿನಿಮಾಗಳನ್ನೇ ರಾಜಕೀಯ ವೇದಿಕೆಯನ್ನಾಗಿ, ಪಕ್ಷದ ಪ್ರಣಾಳಿಕೆಯನ್ನಾಗಿ ಮಾಡ್ಕೊಂಡಿದ್ರು ಅವರು. ನೀವು ಅವ್ರ ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಪಕ್ಕ ಅರ್ಥ ಆಗುತ್ತೆ. ನೋಡಿ, 2013ರಲ್ಲಿ ಬಂದಂಥ ತಲೈವ ಸಿನಿಮಾ, ಸೊ ಅಲ್ಲಿಂದ ರಾಜಕೀಯದ ಒಂದು ಫೈಟ್ ಶುರುವಾಗಿದ್ದು. ಅವರು ತಲೈವ ಅನ್ನೋ ಸಿನಿಮಾದಲ್ಲಿ ಟೈಮ್ ಟು ಲೀಡ್ ಅನ್ನೋ ಒಂದು ಟ್ಯಾಗ್ ಲೈನನ್ನು ಹಾಕ್ಕೊಂಡಿದ್ರು, ಅಂದರೆ ನಾಯಕನಾಗೋ ಟೈಮ್ ಬಂದಿದೆ ಅಂತೇಳಿ. ಸೊ ಈ ಒಂದು ಟ್ಯಾಗನ್ನು ನೋಡಿ ಅಂದಿನ ಸರ್ಕಾರ, ಜಯಲಲಿತಾ ಅವರ ಸರ್ಕಾರ ಈ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ತಡೆ ಮಾಡ್ತು. ಸೊ ಆಮೇಲೆ ಈ ಒಂದು ಟ್ಯಾಗನ್ನು ತೆಗೆದ ಮೇಲೆ ಕೂಡ ಅವರು ಪರ್ಮಿಷನ್ ಕೊಟ್ಟಿದ್ರು ರಿಲೀಸ್ ಮಾಡೋಕ್ಕೆ. ಆವಾಗಲೇ ವಿಜಯ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ರು ಅಂದಿನ ಜಯಲಲಿತಾ ಸರ್ಕಾರ. ಅದಾದಮೇಲೆ 2014ರಲ್ಲಿ ಕತ್ತಿ ಅನ್ನೋ ಒಂದು ಸಿನಿಮಾ ಬಂತು. ಈ ಸಿನಿಮಾವಂತೂ ಕಾರ್ಪೊರೇಟ್ ಕಂಪನಿಗಳು ಹೇಗೆ ನೀರನ್ನು ಕರೀತಾರೆ, ಹಾಗೆ ರೈತರುಗಳು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದನ್ನು ಈ ಚಿತ್ರದಲ್ಲಿ ಕಣ್ಣಿಗೆ ಕಟ್ಟೋ ಹಾಗೆ ಒಂದು ತೋರಿಸಿದ್ದಾರೆ. ಈ ಚಿತ್ರ ವಿಜಯರವರ ಹಳ್ಳಿಯ ರೈತರ ಒಂದು ಧ್ವನಿಯನ್ನಾಗಿ ಮಾಡ್ತು. ಈ ಚಿತ್ರ ಅವರ ಒಂದು ರೈತರ ಒಂದು ಮನಸ್ಸನ್ನು ಈ ವಿಜಯರವರು ಗೆದ್ದರು ಅಂತಲೇ ಹೇಳ್ಬೋದು. ಆಮೇಲೆ 2017ರಲ್ಲಿ ಬಂದಂಥ ಮೆರ್ಸಲ್, ಈ ಚಿತ್ರ ನ್ಯಾಷನಲ್ ಲೆವೆಲಲ್ಲೇ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಚಿತ್ರದಲ್ಲಿ ಮೆಡಿಕಲ್ ಮಾಫಿಯಾ ಬಗ್ಗೆ ಮಾತಾಡ್ತಾ ಕೇಂದ್ರ ಸರ್ಕಾರದ GST, ಒಂದು ಡಿಜಿಟಲ್ ಇಂಡಿಯಾ ನೀತಿಗಳ ಬಗ್ಗೆ ಟೀಕಿಸ್ತಾ ಹೋದರು. ಸೊ ಆವಾಗ BJP ನಾಯಕರು ವಿರೋಧ ಮಾಡಿದ್ರು, ಈ ಒಂದು ಡೈಲಾಗ್ನ ತೆಗಿಬೇಕು ಅಂತೇಳಿ. ಸೊ ಇದು ವಿಜಯ್ ಅವರಿಗೆ ಪ್ಲಸ್ ಆಯಿತು. ಅದೇ ರೀತಿ 2018ರಲ್ಲಿ ಬಂದಂಥ ಸರ್ಕಾರ ಸಿನಿಮಾ, ಇದು ಕೂಡ ನೋಡಿರ್ತೀರ. ಸೊ ಈ ಸಿನಿಮಾದಲ್ಲಿ ಚುನಾವಣಾ ಅಕ್ರಮಗಳ ಬಗ್ಗೆ, ವಿಶೇಷವಾಗಿ ಸೆಕ್ಷನ್ 49P, ಅಂದರೆ ನಮ್ಮ ಓಟನ್ನು ಬೇರೆ ಯಾರಾದರೂ ಹಾಕಿದರೆ ನಾವು ಹೋಗಿ ಚಾಲೆಂಜ್ ಮಾಡುವಂಥದ್ದು. ನಮ್ಮ ಓಟನ್ನು ಬೇರೆ ಯಾರಾದರೂ ಕದ್ದು ಹಾಕಿದರೆ ಸೊ ನಾವು ಹೋಗಿ ಚಾಲೆಂಜ್ ಮಾಡುವಂಥ ಒಂದು ಹಕ್ಕು. ಇದನ್ನು ಈ ಸಿನಿಮಾದಲ್ಲಿ ಒಂದು ಕಾನ್ಸೆಪ್ಟನ್ನು ತೋರಿಸಿದ್ರು. ಆವಾಗ ಆಡಳಿತದಲ್ಲಿದ್ದ AIADMK ಪಾರ್ಟಿಯವರು ಕಲ್ಲು ತೂರಾಟ ಮಾಡಿದ್ರು, ಥಿಯೇಟ್ರ್ಗಳ ಮೇಲೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ವಿರೋಧ ಮಾಡಿದ್ರು. ಆದರೆ ಫೈನಲ್ಲಾಗಿ ಚುನಾವಣಾ ಆಯೋಗ ವಿಜಯ್ ಅವರ ಸಿನಿಮಾದ ಈ ಒಂದು ಕಾನ್ಸೆಪ್ಟನ್ನು ವೋಟರ್ಸ್ ಅವೇರ್ನೆಸ್ಸಿಗೆ ಯೂಸ್ ಮಾಡಿಕೊಂಡ್ರು. ಸೊ ವಿಜಯ್ ಅವರಿಗೆ ಅಲ್ಲೂ ಕೂಡ ಪ್ಲಸ್ ಆಯಿತು, ಬೆಂಬಲ ಸಿಕ್ತು. ಸೊ ಹೀಗಾಗಿ ಅವರ ಸಿನಿಮಾಗಳು ಕೇವಲ ಚಪ್ಪಾಳೆ, ಶಿಳ್ಳೆಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಟೈಮ್ ಕೂಡ ಸಪೋರ್ಟ್ ಮಾಡ್ತು. ಎಸ್ ಸ್ನೇಹಿತರೆ, ಒಂದು ಹೊಸ ಪಕ್ಷ ಹುಟ್ಕೋಬೇಕಂತ ಅಂದರೆ, ಒಂದು ಹೊಸ ಶಕ್ತಿ ಹುಟ್ಕೋಬೇಕು ಅಂತಂದರೆ, ಆ ಒಂದು ಹೊಸ ಶಕ್ತಿ ಬರಬೇಕು ಅಂತಂದರೆ ಖಾಲಿ ಜಾಗ ಇರಬೇಕು. ಸೇಮ್ ಎಕ್ಸಾಕ್ಟ್ 2016ರಲ್ಲಿ ಜಯಲಲಿತಾ ಅವರು ತೀರ್ಕೊಂಡ್ರು. ಹಾಗೆ 2 ವರ್ಷದ ಗ್ಯಾಪ್ನಲ್ಲಿ 2018ರಲ್ಲಿ ಕರುಣಾನಿಧಿಯವರು ಕೂಡ ತೀರ್ಕೊಂಡ್ರು. ನಿಮಗೆಲ್ಲ ಗೊತ್ತಿರಬೇಕು, ಇವರೆಲ್ಲ ಇಬ್ಬರು ಮಾಸ್ ಲೀಡರು, ಪವರ್ಫುಲ್ ಲೀಡರ್ ಆಗಿದ್ದರು ತಮಿಳ್ನಾಡಿನಲ್ಲಿ. ಸೊ ಆವಾಗ ಈ 2 ದೊಡ್ಡ ವಿಕೆಟ್ಗಳು, ದೊಡ್ಡ ಆಲದ ಮರಗಳು ಬಿದ್ದೋದ್ಮೇಲೆ ಒಂದು ಖಾಲಿ ಜಾಗ ಕ್ರಿಯೇಟ್ ಆಯಿತು ತಮಿಳ್ನಾಡಿನಲ್ಲಿ. ಆ ಒಂದು ರೈಟ್ ಟೈಮ್ನಲ್ಲಿ ವಿಜಯ್ ಅವರು ಎಂಟ್ರಿ ಕೊಟ್ಟಂಥ ರೈಟ್ ಟೈಮ್ ಆಗಿತ್ತು. ಸೊ ಆವಾಗಿನ ಜನಗಳಿಗೆ, ತಮಿಳ್ನಾಡು ಜನಗಳಿಗೆ ಒಬ್ಬ ಸೂಪರ್ ಸ್ಟಾರ್ನ ಎತ್ಕೊಂಡು ತಿರುಗಾಡೋದಕ್ಕೆ ಒಬ್ಬ ಸೂಪರ್ ಸ್ಟಾರ್ ಬೇಕಿತ್ತು. ಆ ಒಂದು ವಿಜಯ್ ಅವರು ಎಂಟ್ರಿ ಕೊಟ್ಟ ಟೈಮ್ ಎಕ್ಸಾಕ್ಟ್ ಅದೇ ಆಗಿತ್ತು. DMK, AIADMK ಆ ಟೈಮ್ನಲ್ಲಿ ಒಬ್ಬ ಮಾಸ್ ಲೀಡರ್ಗಳ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಜಯಲಲಿತಾ ಮತ್ತು ಕರುಣಾನಿಧಿಯವರು ಹೋದ ಮೇಲೆ ಮಾಸ್ ಲೀಡರ್ಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಆ ಟೈಮ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಕರೆತರಲಿಕ್ಕೆ ಭಾಳ ಟ್ರೈ ಮಾಡಿದ್ರು. ರಜನಿಕಾಂತ್ ಅವರು ಬರ್ತಾರೆ ಅಂತ ಕಡೆಗಳಿಗೆಲ್ಲ ಅವ್ರು ಬರಲಿಲ್ಲ. ಹಾಗೆ ಕಮಲ್ ಹಾಸನ್ ಅವರು ಒಂದು ಪಕ್ಷವನ್ನು ಕಟ್ಟಿದ್ರು, ಆದರೆ ಅವರು ಆಫ್ ಹಾರ್ಟೆಡ್, ಫುಲ್ ಕಮಿಟ್ ಆಗಲಿಲ್ಲ, ಸರಿಯಾಗಿ ಕೆಲಸಗಳನ್ನ ಮಾಡಲಿಲ್ಲ. ಸೊ ಅಂಥ ಒಂದು ಟೈಮಲ್ಲಿ ತಮಿಳ್ನಾಡಿನ ಇನ್ನೊಬ್ಬ ಸೂಪರ್ ಸ್ಟಾರ್ ವಿಜಯ್ ಅವರು ಎಂಟ್ರಿ ಕೊಟ್ಟರು. ದಳಪತಿ ವಿಜಯ್, ರೈಟ್ ಟೈಮ್ ಆಗಿತ್ತು. ಲೀಡರ್ಶಿಪ್ ಗೊಂದಲ, ಈ ಎಲ್ಲ ಸಮಸ್ಯೆಗಳಿತ್ತು. ಆ ಟೈಮಲ್ಲಿ ಇವರು ಕರೆಕ್ಟಾಗಿ ಎಂಟ್ರಿ ಕೊಟ್ಟರು. ಸೊ ಇದು ಅವರಿಗೆ ಪ್ಲಸ್ ಆಯಿತು. ಏನಪ್ಪ ಅಂದರೆ DMK ಅವರ ಆಡಳಿತದ ಅಸಮಾಧಾನ ಮತ್ತು ವಂಶ ಪರಂಪರೆ, ಕುಟುಂಬ ರಾಜಕಾರಣ, ಅದರ ಮೇಲಿನ ಸಿಟ್ಟು, ಹಾಗೆ AIADMK ಪಾರ್ಟಿಯವರ ಲೀಡರ್ಶಿಪ್ಗಳ ಗೊಂದಲ, ಇದೆಲ್ಲ ವಿಜಯ್ ಅವರಿಗೆ ಪ್ಲಸ್ ಆಯಿತು. ಜೊತೆಗೆ ಕೋಟಿ ಸಂಭಾವನೆ ಬರ್ತಿದ್ದಂಥ ಸಿನಿಮಾ ಕ್ಯಾರಿಯರ ಪೀಕ್ ಟೈಮ್ನಲ್ಲಿ ವಿಜಯ್ ಅವರು ಸಿನಿಮಾವನ್ನು ಬೇಡ ಅಂತೇಳಿ ಬಿಟ್ಟರು. ಸೊ ಯಾಕೆ, ರಜನಿಕಾಂತ್ ಅವರು ಕೂಡ ಇದುವರೆಗೂ ಇನ್ನೂ ಸಿನಿಮಾಗಳು ಮಾಡ್ತಿದ್ದಾರೆ. ವಿಜಯ್ ಅವರು ಮನಸ್ಸು ಮಾಡಿದ್ರೆ ಇನ್ನೂ ಒಂದು 10 ವರ್ಷ ಸಿನಿಮಾದಲ್ಲಿ ಅವರು ನಟನೆಯನ್ನು ಮಾಡ್ಬೋದಾಗಿತ್ತು. ಆದರೆ ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ನ ತೊಗೊಂಡಿದ್ರು. ಇದು ಇನ್ಮೇಲೆ ನಾನು ಸಿನಿಮಾ ಮಾಡಲ್ಲ, ಇನ್ನೇನಿದ್ರು ಪೊಲಿಟಿಷಿಯನ್ ಮಾತ್ರ ಅಂತಲೇ ಅವರು ಸ್ಟ್ರಾಂಗ್ ಮೈಂಡ್ ಇಟ್ಕೊಂಡು, ಒಂದು ಸ್ಟ್ರಾಂಗ್ ಡಿಸಿಷನ್ನ ಇಟ್ಕೊಂಡು ಅವರು ಬಂದರು. ಯಾವುದೇ ಕಾರಣಕ್ಕೂ ಇಲ್ಲಿ ಪಾರ್ಟ್ ಟೈಮ್ ಥರ ನಾನು ಇರೋದಿಲ್ಲ, ಇತ್ಲಾಗೆ ಸಿನಿಮಾನೂ ಮಾಡ್ತೀನಿ, ಇತ್ಲಾಗೆ ಪೊಲಿಟಿಕಲ್ಲೂ ಮಾಡ್ತೀನಿ ಅಂತೇಳಿ
ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಆಗಲಿಲ್ಲ, ಫುಲ್ ಆರ್ಟ್ ಕೊಟ್ಟು ಕಮಿಟ್ ಆದರು. ಸೊ ಅವರ ಜನನಾಯಕ ಇದು ನನ್ನ ಕೊನೆ ಸಿನಿಮಾ ಅಂತೇಳಿ ಅದನ್ನು ಕೂಡ ಘೋಷಣೆ ಮಾಡಿದ್ರು. ಇದು ಅಲ್ಲಿನ ತಮಿಳುನಾಡು ಜನರಿಗೆ ಇವರ ಒಂದು ಕಮಿಟ್ಮೆಂಟು ಪ್ರೂವ್ ಮಾಡ್ತು. ಇದರಿಂದಾಗಿ ನಗರ ಮತ್ತು ಹಳ್ಳಿ ಪ್ರದೇಶದ ಫಸ್ಟ್ ಟೈಮ್ ವೋಟರ್ಸ್, ಹಳೆ ವೋಟರ್ಸ್ ಎಲ್ಲರೂ ಕೂಡ ವಿಜಯ್ ಪರವಾಗಿ ನಿಂತರು. ಹಾಗೆ ವಿಜಯ್ ಅವರು ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಿದ್ರು, ಅದು ನ್ಯಾಷನಲ್ ಪೊಲಿಟಿಕ್ಸ್ ಮೇಲೆ, ನ್ಯಾಷನಲ್ ಪೊಲಿಟಿಕ್ಸ್ನೇ ಒಂದು ಶೇಕ್ ಮಾಡ್ತು. ಏನಪ್ಪ ಮಾತು ಅಂತಂದರೆ, ನೋ BJP ನೋ DMK ಅಂತ ಒಂದು ಮಾತನ್ನು ಹೇಳಿದರು. DMK ನಮ್ಮ ಪೊಲಿಟಿಕಲ್ ಎನಿಮಿ, ನಮ್ಮ ರಾಜಕೀಯ ಶತ್ರು. ಹಾಗೆ BJP ಐಡಿಯಲಾಜಿಕಲ್ ಎನಿಮಿ, ನಮ್ಮ ಸೈದ್ಧಾಂತಿಕ ಶತ್ರು ಅಂತೇಳಿ ಡೈರೆಕ್ಟಾಗಿ ವೇದಿಕೆ ಮೇಲೆ ಡಿಕ್ಲೇರ್ ಮಾಡಿದರು. ಇನ್ನು ವಿಜಯ್ರವರು ಇಲ್ಲಿ ಮಾಡ್ತಿರೋದು ದ್ರಾವಿಡಿಯನ್ ಪೊಲಿಟಿಕ್ಸು ಅಲ್ಲ, ಹಾಗೆ BJP ಅವ್ರ ಥರ ಹಿಂದೂ ನ್ಯಾಷನಲಿಸಮ್ ಪೊಲಿಟಿಕ್ಸು ಅಲ್ಲ. ಇದುವರೆಗೆ ಏನು 50ರಿಂದ 60 ವರ್ಷಗಳ ಕಾಲ ದ್ರಾವಿಡಿಯನ್ ಪೊಲಿಟಿಕ್ಸ್ ಏನಿತ್ತು ತಮಿಳ್ನಾಡಿನಲ್ಲಿ, ಇದನ್ನು ಬದಲಾವಣೆ ಮಾಡಬೇಕು, ಜನಗಳಲ್ಲಿ ಏನಾದ್ರು ಸಮಥಿಂಗ್ ನೀವು ಹೊಸತನ್ನ ಏನಾದ್ರು ತರಬೇಕು ಅಂತೇಳಿ ವಿಜಯ್ ಅವರು ನಿರ್ಧಾರ ಮಾಡಿ ನೋ DMK ನೋ BJP ಅನ್ನೋ ಒಂದು ಪದನ ಯೂಸ್ ಮಾಡಿ ಅವ್ರದ್ದೇ ಆದಂಥ ಒಂದು TVK ಪಕ್ಷ ಅಂದರೆ ತಮಿಳ್ ನ್ಯಾಷನಲಿಸಮ್ ಅನ್ನೋ ಒಂದು ರಾಜಕಾರಣ ತರಬೇಕು ತಮಿಳ್ನಾಡಲ್ಲಿ ಅಂತೇಳಿ ನಿರ್ಧಾರ ಮಾಡಿ TVK ಮುಖಾಂತರ ಈ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಇನ್ನು ವಿಜಯ್ರವರ ಒಂದು ವೈಯಕ್ತಿಕ ಜೀವನ ನೋಡೋದಾದರೆ, ಅವರ ಹೆಂಡತಿ ಮಿಸ್ಸಸ್ ಹೆಸರು ಸಂಗೀತಾ ಸ್ವರ್ಣಲಿಂಗಂ ಅಂತೇಳಿ 1996ರಲ್ಲಿ ಇವರು ಮದುವೆ ಆಗಿದ್ದು. ಅವರು ಸಂಗೀತ ಸ್ವರ್ಣಲಿಂಗಂ ಮೂಲತಃ ಲಂಡನ್ನವರು. ಇವರು ವಿಜಯವರ ಒಂದು ದೊಡ್ಡ ಫ್ಯಾನ್ ಆಗಿದ್ರಂತೆ. ಆವಾಗ ವಿಜಯವರ ಸಿನಿಮಾ ಹಿಟ್ಟಾಗಿದ್ದಕ್ಕೆ ವಿಶ್ ಮಾಡಲಿಕ್ಕೆ ಚೆನ್ನೈಗೆಲ್ಲ ಬಂದಿದ್ರಂತೆ. ಇವರಿಗೆ ಒಬ್ಬ ಮಗ ಮತ್ತು ಒಬ್ಬರು ಮಗಳಿದ್ದಾರೆ. ಇವರು ಸಂಗೀತ ಸ್ವರ್ಣಲಿಂಗಂ ಅನ್ನೋರು, ಇವರು ಮೂಲತಃ ಶ್ರೀಲಂಕಾದ ತಮಿಳ್ ಫ್ಯಾಮಿಲಿಯವರು. ಬೆಳೆದಿದ್ದೆಲ್ಲ UK ಆದರೆ ಇವಾಗ ಇವರ ಒಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಮುಟ್ಟಿದೆ. ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಸಂಗೀತ ಅವರು. ಸೊ ಅದಕ್ಕೆ ಕಾರಣಗಳೇನು ಅಂತೇಳಿ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಇದೊಂದು ಸಮಸ್ಯೆ. ದೊಡ್ಡ ಮನುಷ್ಯರು, ಸೂಪರ್ ಸ್ಟಾರ್ಗಳು, ನಟರುಗಳು, ಪೊಲಿಟಿಷಿಯನ್ಗಳು, ಇದರಲ್ಲೆಲ್ಲ ಈ ಥರ ಕಾಮನ್ ಇವೆಲ್ಲ ಬಿರುಕುಗಳು ಇದ್ದೇ ಇರ್ತವೆ. ಸೊ ಅದ್ರ ಬಗ್ಗೆ ನಾವು ಹೇಳೋದು ಬೇಡ. ಸೊ ಏನೋ ಒಂದು ಕಾರಣ ಕೊಟ್ಟು ಅವರು ಡೈವರ್ಸ್ಗೆ ಅಪ್ಲೈ ಮಾಡಿದಾರಂತೆ. ಇನ್ನು ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಅವರು ಮೂಲತಃ ಕ್ರಿಶ್ಚಿಯನ್ ಮತ, ಹಂಗಂತ ಟೆಂಪಲ್ಗಳಿಗೆ ಹೋಗಲ್ಲ ಅಂತಲ್ಲ, ಎಲ್ಲ ಟೆಂಪಲ್ಗಳಿಗೂ ಹೋಗ್ತಾರೆ. ಹಾಗೆ ಸಾಯಿಬಾಬಾರವರ ಭಕ್ತರು ಕೂಡ ಹೌದು. ಸ್ನೇಹಿತರೆ, ನನ್ನದೊಂದು ಪ್ರಶ್ನೆ ಏನು ಅಂತಂದರೆ, ವಿಜಯ್ರಂಥ ಶ್ರೀಮಂತರು ರೋಲ್ಸ್ ರಾಯ್ಸ್ ಅಂತ 2, 3, 4 ಕೋಟಿ ದುಬಾರಿ ಬೆಲೆಯ ಕಾರುಗಳನ್ನ ಕೊಂಡುಕೊಳ್ಳೋದು ತಪ್ಪೇನಿಲ್ಲ. ಆದರೆ ಈ ಒಂದು ಟ್ಯಾಕ್ಸನ್ನು ನನಗೆ ರಿಯಾಯಿತಿ ಕೊಡಿ, ಟ್ಯಾಕ್ಸ್ನಲ್ಲಿ ತೆರಿಗೆಯನ್ನು ತೆಗೆದುಹಾಕಿ, ಈ ಥರ ಎಲ್ಲ ಅರ್ಜಿ ಕೊಡೋದು, ಅಪ್ಲೈ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದರೆ ಈ ದೇಶಕ್ಕೆ ಟ್ಯಾಕ್ಸನ್ನು ಕಟ್ಟೋರು ಯಾರು? ಟ್ಯಾಕ್ಸ್ ಕಟ್ಟೋಂಥ ಸಾಮರ್ಥ್ಯ ಯಾರಿಗಿದೆ? ಇಂಥ ದೊಡ್ಡ ಮನುಷ್ಯರುಗಳೇ ಟ್ಯಾಕ್ಸ್ ಕಟ್ಟಲ್ಲ ಅಂತಂದರೆ ನನಗೆ ತೆರಿಗೆ ರಿಯಾಯಿತಿ ಕೊಡಿ, ತೆರಿಗೆಯನ್ನು ತೆಗೆದುಹಾಕಿ, ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ ಸ್ನೇಹಿತರೆ. ಇವರು ಬಡವ್ರಿಗೆ ಒಳ್ಳೇದು ಮಾಡ್ತೀವಿ, ಬಡವ್ರ ಪರ ಇರ್ತೀವಿ ಅಂತ ಹೇಳ್ತಾರಲ್ಲ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇವರೇ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ದೇಶಕ್ಕೆ, ಸೊ ಬಡವ್ರಿಗೆ ಎಲ್ಲಿಂದ ಸಹಾಯ ಮಾಡ್ತಾರೆ? ಎಲ್ಲಿಂದ ಹಣ ಬರುತ್ತೆ? ಇಂಥ ದೊಡ್ಡ ಮನುಷ್ಯರುಗಳು ಇವರೇ ಅಂತಲ್ಲ, ಯಾರಾದರೂ ಕೂಡ ಅಷ್ಟೇ. ನಿಮ್ಮ ಒಂದು ಟ್ಯಾಕ್ಸ್ ಅನ್ನೋದೇನಿದೆ ಅದನ್ನು ಸರಿಯಾಗಿ ದೇಶಕ್ಕೆ, ಸರ್ಕಾರಕ್ಕೆ ಕಟ್ಟಿ. ಸೊ ಈ ರೀತಿ ರಿಯಾಯಿತಿ ಕೇಳೋದು, ತೆಗ್ದಾಕಿ ಅಂತ ಹೇಳೋದು, ಇದನ್ನೆಲ್ಲ ಮಾಡಬೇಡಿ. ಸೊ ನೀವೇ ಹಿಂಗೆ ಮಾಡಿದ್ರೆ ಇನ್ಯಾರು ಕಟ್ತಾರೆ? ಇನ್ಯಾರಿಗೆ ಆ ಸಾಮರ್ಥ್ಯ ಇದೆ? ನೀವೇ ಯೋಚನೆ ಮಾಡಿ. ಸೊ ಇದೊಂದು ಪಾಯಿಂಟ್ ಅಷ್ಟೇ ನನಗೆ, ಅದು ಬಿಟ್ಟು ಬೇರೆ ಏನಿಲ್ಲ. ಇವತ್ತು ಇನ್ನು 50ರಿಂದ 60 ವರ್ಷಗಳ ಕಾಲ ದ್ರಾವಿಡಿಯನ್ ಪೊಲಿಟಿಕ್ಸು ತಮಿಳ್ನಾಡಲ್ಲಿ ಮೆರೀತಾ ಇತ್ತು. ಅದಕ್ಕೆಲ್ಲ ವಿಜಯ್ರವರ ಒಂದು TVK ಪಕ್ಷ ನಾಂದಿ ಆಡಿದೆ. ಒಂದು ಹೊಸ ಪಕ್ಷ, ಒಂದು ಹೊಸ ಅಲೆ ಸೃಷ್ಟಿಯಾಗಿದೆ. ಸಂತೋಷ. ಅವರು CM ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ತಮಿಳ್ನಾಡಿನ. ಸೊ ಅವರಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ನಾವೆಲ್ಲರೂ ಕೂಡ ಅವರಿಗೆ ಶುಭ ಕೋರೋಣ. ಅವರ ಒಂದು ಆಡಳಿತ ಜನಪರ ಆಡಳಿತ, ಬಡವರ ಪರ ಆಡಳಿತವಾಗಿರಲಿ. ಹಾಗೆ ತಮಿಳ್ನಾಡು ರಾಜ್ಯದ ಅಭಿವೃದ್ಧಿಗೆ ಅವರು ಗಮನ ಹರಿಸಲಿ ಅಂತೇಳಿ ಶುಭ ಹಾರೈಸೋಣ. ಅದೇ ರೀತಿ ಅವ್ರು ಏನು ತಮ್ಮ ಪ್ರಣಾಳಿಕೆಗಳನ್ನ ಚುನಾವಣೆಗಿಂತ ಮುಂಚೆ ತಮ್ಮ ಪ್ರಣಾಳಿಕೆಗಳನ್ನ ಏನು ಹೇಳಿದ್ರು ಅದೆಲ್ಲದನ್ನು ಕೂಡ ಈಡೇರಿಸಲಿ. ಹಾಗೆ ಈ ಒಂದು ಕೆಲವೊಂದು ಉಚಿತ ಭಾಗ್ಯಗಳು ಅಂತ ಮಾಡ್ತಾರೆ. ಸೊ ಅದರಲ್ಲಿ ಅದು ಎಲ್ಲದನ್ನು ಎಲ್ಲರಿಗೂ ಕೊಡೋದು ತಪ್ಪಾಗುತ್ತೆ. ಸೊ ಇದರಿಂದ ರಾಜ್ಯಕ್ಕೆ, ಸರ್ಕಾರಕ್ಕೆ ಆರ್ಥಿಕ ಹೊರೆ, ಸಂಕಷ್ಟಕ್ಕೆ ಗುರಿ ಆಗ್ತೀವಿ. ಇದರಿಂದ ನಮಗೆ ಹೊರೆ ಆಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಒಂದು ಒಳ್ಳೆ ಸುಭದ್ರ ಸರ್ಕಾರವನ್ನು ತಮಿಳ್ನಾಡಿನಲ್ಲಿ ಕೊಡಲಿ ಅಂತೇಳಿ ನಾವೆಲ್ಲರೂ ಶುಭ ಹಾರೈಸೋಣ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೊಸ ವಿಡಿಯೋಂದಿಗೆ, ಒಂದು ಹೊಸ ಟಾಪಿಕ್ ಒಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.